ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಭಾಳ ದಿನ ಆದಮೇಲೆ ಈ ವಿಡಿಯೋ ಮಾಡಂತೀನಿ. ಆ್ಯಕ್ಚುಲಿ ನಾನು ಬೆಲ್ಜಿಯಂ ಹೋಗಿ ಬಂದ ಮೇಲೆ ನಂಗೆ ಸ್ವಲ್ಪನೂ ಟೈಮ್ ಸಿಕ್ಕಿಲ್ಲ. ಆಫೀಸ್ ಕೆಲಸನೂ ಜಾಸ್ತಿ ಆಗಿತ್ತು. ಸೊ ರೈಡ್ ಹೋಗೋಕ್ಕೂ ಆಗಿದ್ದಿಲ್ಲ ಭಾಳ. ಸೊ ಭಾಳ ದಿನ ಆದಮೇಲೆ ನಾನು ರೈಡ್ ಹೊಂಟೀನಿ, ಆಮೇಲೆ ವಿಡಿಯೋ ಹಾಕೊಂತೀನಿ. ನನ್ನ ಕಡೆ ಇದ್ದಿದ್ದ ಕ್ಯಾಮ್ರಾ ಗೋಪ್ರೋನು ಕರೆಕ್ಟ್ ವರ್ಕ್ ಆಗೋಂತಿದ್ದಿಲ್ಲ. ಸೊ ನಾನು ಬೆಲ್ಜಿಯಂ ಹೋಗೋಕ್ಕಿಂತ ಮುಂಚೆನ Insta360 ತೊಗೊಂಡೆ ಇದು. ಸೊ ಇದರಿಂದ ಅಟ್ಲೀಸ್ಟ್ ಬೇರೆ ಪಾಯಿಂಟ್ ಆಫ್ ವ್ಯೂ ಹಾಕ್ಬೋದಂತ ಇದು ತೊಗೊಂಡಿದ್ದೆ ನಾನು ಕ್ಯಾಮ್ರಾ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಕಮೆಂಟ್ ಮಾಡಿರಿ, ನಿಮ್ಗೆ ಯಾವ ಪಾಯಿಂಟ್ ಆಫ್ ವ್ಯೂ ಚಲೋ ಅನಿಸ್ತೈತೆ. ಮೊದಲಿಂದ ಗೋಪುರ ವ್ಯೂವ ಏನು ಇದು Insta360 ವ್ಯೂವ. ಭಾಳ ದಿನ ಆದಮೇಲೆ ರೈಡ್ ಹೊಂಟಿದ್ದೆ ನಾನು. ಇವತ್ತು ಮಹಾಶಿವರಾತ್ರಿ ಅಲ್ಲ, ಸೊ ಬೆಳಿಗ್ಗೆಯಿಂದ ಉಪವಾಸ ಇದ್ದೆ. ಸೊ ಜಾಸ್ತಿ ದೂರ ಹೋಗಲ್ಲ, ಇಲ್ಲೇ ಎಲ್ಲರ ಸಮೀಪ ಹೋಗಿ ಬರೋಣ ಅಂಥೇಳಿ ಬನ್ನೇರುಘಟ್ಟ ರೋಡ್ ಮಟ್ಟ ಹೋಗೋಣ ಅಂದ್ಕೊಂಡೆ. ಆ್ಯಕ್ಚುಲಿ Insta360 ಒಳಗೆ ಮೈಕ್ ಚಲೋ ಐತಿ, ವಿಂಡ್ ನಾಯ್ಸ್ ಕಡಿಮೆ ಆಗ್ತೈತಿ. ಇದ್ರಾಗ ಗೋಪುರ ಒಳಗೆ ಸ್ವಲ್ಪ ಜಾಸ್ತಿ ವಿಂಡ್ ಬರ್ತಿತ್ತು. ಇದ್ರೊಳಗೆ ಯಾವುದೂ ಮೈಕ್ ಯೂಸ್ ಮಾಡಿಲ್ಲ ನಾನು, ಆದರೂ ವಿಂಡ್ ನಾಯ್ಸ್ ಕಡಿಮೆ ಆಗೈತಿ ಇದ್ರಾಗ. ಆಮೇಲೆ ಭಾಳ ದಿನದಿಂದ ನಾ ಈ ಹೆಲ್ಮೆಟಿಗೆ ವೈಸರ್ ಹೊಡ್ಕೊಂತಿದ್ದೆ, ಈ ಥರ ಟಿಂಟೆಡ್ ವೈಸರ್. ಬಟ್ ಎಲ್ಲೂ ಸಿಕ್ಕಿದ್ದಿಲ್ಲ. ಬಟ್ ಆಮೇಲೆ ಒಂದು ಕಡೆ ಸಿಕ್ತು, ಈಗ ಮಸ್ತ್ ಕಾಣುವಂತೈತಿ ಹೆಲ್ಮೆಟಿಗೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗ ನೈಸ್ ರೋಡ್ ಕಡೆ ಬಂದೆ ನಾನು. ನೈಸ್ ರೋಡ್ ಟೋಲ್ ಪೇ ಮಾಡಿ ಇಲ್ಲಿ ವೇಟ್ ಮಾಡೋಂತಿದ್ದೆ. ಅಟ್ಲೀಸ್ಟ್ ಯಾರು ಒಬ್ರು ಬೈಕರ್ ಬಂದ್ರೆ ಹೋಗಕ್ಕೆ ಮಜಾ ಬರ್ತೈತಿ ಅಂತ. ಯಾರೊಬ್ಬ ಅಣ್ಣ ಬಂದ ಇಲ್ಲಿ. CBRದು ಇನಿಷಿಯಲ್ ಪಿಕಪ್ ಏನೈತಲ್ಲ, ಇದು ಬೆಂಕಿ ಐತಿ. ಇದ್ರಾಗ ಬರೋ ಮಜಾನ ಬೇರೆ. ಈವ್ನಿಂಗ್ ನೈಸ್ ರೋಡ್ ಮೇಲೆ ರೈಡ್ ಮಜಾನ ಬೇರೆ ಅಂತ, ಮಸ್ತ್ ಇರುತ್ತೆ ಕ್ಲೈಮೇಟ್. Insta360 ಮೊಬೈಲ್ ಕಂಪ್ಯಾಟಿಬಿಲಿಟಿ ಚಲೋ ಐತಿ. ಆಮೇಲೆ ಇವ್ರ ಅಪ್ಲಿಕೇಶನ್ ಒಳಗೂ ಎಡಿಟಿಂಗ್ ಆಪ್ಷನ್ಸ್ ಮಸ್ತ್ ಅದಾವೆ. ಇದು ಮೋಷನ್ ಬ್ಲರ್ ಅಂತ ಒಂದು ಆಪ್ಷನ್ ಐತಿ, ಮಸ್ತ್ ಕಾಣುತ್ತಿದೆ ಸ್ಪೀಡ್ ಹೊಂಟಾಗ. ಭಾರತದ ಯಾರು ಬೈಕರ್ಸ್ ಇದ್ದಿದ್ದಿಲ್ಲ ಅಂತ ಹಂಗೆ ಸ್ವಲ್ಪ ಸ್ಲೋ ಹೊಂಟಿದ್ದೆ. ಅನ್ನೋದ್ರೊಳಗೆ ಮತ್ತಿಬ್ಬರು ಬೈಕರ್ಸ್ ಬಂದ್ರಿಲ್ಲೇ. ಸ್ವಲ್ಪ ಮತ್ತೆ ಮಜಾ ಬರ್ತೈತಿ ಸ್ವಲ್ಪ ಹೊತ್ತು. ನಾನು ಇವತ್ತು ಜಾಸ್ತಿ ಸ್ಪೀಡ್ ಹೋಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಇವತ್ತು ಜಾಕೆಟ್ ಹಾಕೊಂಬಂದಿಲ್ಲ. ಇಲ್ಲಾಂದ್ರೆ ಎವ್ರಿ ಟೈಮ್ ನಾನು ಜಾಕೆಟ್ ಹಾಕೊಂಡು ಹೋಗ್ತೀನಿ. ಇವತ್ತು ಸುಮ್ಮ ಹಂಗೆ ಭಾಳ ದಿನ ಆಗಿತ್ತಲ್ಲ, ಹಂಗೆ ಒಂದು ರೈಡ್ ಹೋಗೋಣ ಅಂತ ಬಂದಿದ್ದೆ. ಜರ್ನಿ ಹೆಂಗೆ ಸಾಗ್ತೈತಿ ಗೊತ್ತಾಗಲ್ಲ. ಆಲ್ರೆಡಿ ಬನ್ನೇರುಘಟ್ಟ ರೋಡ್ ಟೋಲ್ ಬಂತಿಲ್ಲಿ. ಆಲ್ರೆಡಿ ನೈಸ್ ರೋಡ್ ಎಂಟರ್ ಆದಾಗ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಪೇ ಮಾಡಿ ಟೋಕನ್ ತೊಗೊಂಡಿರ್ತೀವಲ್ಲ, ಅದ ಟೋಕನ್ ಇಲ್ಲಿ ಕೊಡೋದು. ಇಲ್ಲೇನು ಪೇ ಮಾಡೋದಿರಲ್ಲ. ಬನ್ನೇರುಘಟ್ಟ ರೋಡಿಂದ ಎಕ್ಸಿಟ್ ಆಗಿ ಮತ್ತೆ ಮುಂದೆ ಹೋಗಿ ಯೂಟರ್ನ್ ತೊಗೊಂಡು ಹೊಳ್ಳಿ ನೈಸ್ ರೋಡಿಗೆ ಜಾಯ್ನ್ ಆದೆ. ಮತ್ತು ಇದೇ ರೋಡ್ ಮೇಲೆ ಹೋಗೋಕೆ ಮೊನ್ನೆ ಇನ್ನೊಂದು ಏನು ಲೆಫ್ಟ್ ಆಗಿತ್ತಂದ್ರೆ, ನ್ಯೂ ಇಯರ್ ದಿನ ನೈಟ್ ರೈಡ್ ಹೋಗೋಣ ಅಂತ ಹೊಂಟಿದ್ದೆ. ನೈಟ್ ಮೊಬೈಲ್ ಹೋಲ್ಡರ್ನಾಗ ಹಾಕಿ ಫುಲ್ ಟೈಟ್ ಮಾಡಿನಂತೆ ನಾನು ಹಂಗೆ ಬಿಟ್ಟು ಹಂಗೆ ಸ್ಪೀಡ್ ಹೊಂಟಿದ್ದೆ. ಮೊಬೈಲ್ ಹೊರಗೆ ಬಿದ್ದು ಸ್ಕ್ರೀನ್ ಎಲ್ಲ ಒಡೆದು ಒಂದು 30,000 ರೂಪಾಯಿ ಖರ್ಚಾಯ್ತು ರಿಪೇರ್ ಮಾಡ್ಸೋಕೆ. ಫಸ್ಟ್ ನ್ಯೂ ಇಯರ್ ದಿನನೇ ದೊಡ್ಡ ಗಿಚ್ಚಿ ಬಿತ್ತು. ಅದಾದಾಗಿಂದ ನಾನು ಎಲ್ಲೇ ಟೋಲ್ಗೆ ಪೇ ಮಾಡಿದ್ರು ಮೊದಲು ಫೋನ್ ಚೆಕ್ ಮಾಡ್ತೀನಿ. ಫೋನ್ ಕಿಸೆದಾಗ ಇಟ್ಕೊತೀನಿ, ಇಲ್ಲ ಹೋಲ್ಡರ್ಗೆ ಕರೆಕ್ಟ್ ಟೈಟ್ ಮಾಡಿ ಆಮೇಲೆ ಹೋಗ್ತೀನಿ. ನೀವು ಅಷ್ಟು ಅವಸರ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲ ಕರೆಕ್ಟ್ ಹುಷಾರಾಗಿ ರೈಡ್ ಮಾಡಿರಿ. ಈ ಬೈಕ್ ಒಳಗೆ ನಂಗೆ ಇನ್ನೊಂದು ಏನು ಭಾಳ ಇಷ್ಟ ಅಂದ್ರೆ ಕಾರ್ನರಿಂಗ್ ಮಸ್ತ್ ಮಜಾ ಬರ್ತೈತಿ. ಎಷ್ಟು ಲೀನ್ ಮಾಡಿದ್ರು ಕಂಟ್ರೋಲ್ನಾಗ ಇರ್ತೈತಿ. ಭಾಳ ಜನ ನನ್ನ ಫ್ರೆಂಡ್ಸ್ ಕೇಳೋಂತಿದ್ರು, ಅಷ್ಟು ದೊಡ್ಡ ಗಾಡಿ ತೊಗೊಂಡು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಯಾಕೆ ಹಾಕ್ಸಿಲ್ಲ ಇನ್ನೂ ಅಂಥೇಳಿ. ನಾನು ಎಕ್ಸಾಸ್ಟ್ ಹಾಕಿಸ್ಬೇಕು ಬೇಡ ಅಂತ ಇನ್ನೂ ಯೋಚನೆ ಮಾಡೋಂತಿದ್ದೆ. ನಿಮ್ಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ಏನು ಹಾಕಿಸ್ಬೇಕು ಏನು ಬೇಡ ಅಂಥೇಳಿ. ಬಟ್ ಎಕ್ಸಾಸ್ಟ್ ಹಾಕಿದ್ರೆ ಮಾತ್ರ ಸೌಂಡ್ ಬೆಂಕಿ ಬರುತ್ತೆ. ಬಟ್ ಒಂದು ಏನಂದ್ರೆ ಪೊಲೀಸ್ ಕಿರಿಕಿರಿ ಭಾಳ ಇರುತ್ತೆ.
ಬೆಂಗಳೂರಿನಾಗ ನೈಸ್ ರೋಡ್ ಆಯ್ತು, ಹಾಸನ್ ರೋಡ್ ಆಯ್ತು, ಇತ್ತಾಗ ನಂದಿ ಹಿಲ್ಸ್ ರೋಡು, ಇಲ್ಲ ಇತ್ತಾಗ ಹೊಸ ರೋಡು, ಯಾವುದೇ ಟೈಮ್ ಹೋದ್ರು ಎನಿ ಟೈಮ್ ಬೈಕರ್ಸ್ ಸಿಗ್ತಾರ. ಭಾಳ ದಿನ ಆದಮೇಲೆ ಒಂದು ಪೀಸ್ಫುಲ್ ರೈಡ್ ಹೋಗಿದ್ದೆ. ಸೊ ಭಾಳ ಆರಾಮ್ ಅನಿಸ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಆಮೇಲೆ ಇನ್ನೊಂದು ನೆನಪಾಯ್ತು, ಆಮೇಲೆ ಗೋಪ್ರೋ ವ್ಯೂ ಚಲೋ ಐತೆ, ಇನ್ನು ಇನ್ಸ್ಟಾ 360 ವ್ಯೂ ಪಾಯಿಂಟ್ ಆಫ್ ವ್ಯೂ ಚಲೋ ಐತೆ, ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಆಮೇಲೆ ಲೈಕ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.